ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದೀರಿ ಹಿಂದೆ. ಇಂತಹ ಸಂದರ್ಭದಲ್ಲಿ ಅಲ್ಲ ಡಿಸಿಸಿ ಬ್ಯಾಂಕ್ ಚುನಾವಣೆ ನಿರ್ದೇಶಕ ಸ್ಥಾನಕ್ಕೆ ಪ್ರಚಾರ ಮಾಡಕ್ ಹೋಗ್ತೀರಾ ಏನು ಅಂತ ನಮ್ಮ ಪ್ರಶ್ನೆ. ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ ಯಾರಾದ್ರೂ ಯಾವ ತಾಲೂಕಿನವರು ತಾವು ಬರಬೇಕು ಅನ್ನೋಂಥ ಆಹ್ವಾನವನ್ನು ಕೊಟ್ರೆ ಮಾತ್ರ ಹೋಗ್ತೀನಿ, ಕೊಡದೇ ಇದ್ರೆ ನಾವು. ಆ ರೀತಿ ತಮ್ಮಲ್ಲಿ ಯಾರಾದರೂ ಸಂಪರ್ಕಿಸಿದಾರ ಸರ್ ಇಲ್ಲಿವರೆಗೂ ಬೇರೆ ಬೇರೆ ತಾಲೂಕಿನ ಭಾಳ ಜನ ಸಂಪರ್ಕ ಮಾಡಿದ್ದಾರೆ. ಅದೆಲ್ಲ ಇನ್ನು ಮುಂದೆ ಹೇಳಲಿಕ್ಕೆ ಬರುವುದಿಲ್ಲ. ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ 11 ಕ್ಷೇತ್ರಗಳಲ್ಲಿ 11 ಮೆಂಬರ್ಗಳು ನಮ್ಮ ಜೊತೆ ಇದ್ದಾರೆ. ಇಲೆಕ್ಟ್ ಸೊಸೈಟಿಗೆ ಏನು ಅಲ್ಲ, ಇಲೆಕ್ಟ್ ಸೊಸೈಟಿಗೆ ಏನು ಹೇಳಿದ್ರು? ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಬರೀ ನಾವು ಉತ್ತರ ಕೊಡೋದ್ರೆ ಹೆಂಗೆ ದೊಡ್ಡದನ್ನ ನಮ್ಮ ಪ್ರಶ್ನೆಗೆ ನೀವು ಒಂದು ಸ್ವಲ್ಪ ಉತ್ತರ ಕೊಡ್ಬೇಕು. ಇಲೆಕ್ಟ್ ಸೊಸೈಟಿಗೆ ಏನು ಹೇಳಿದ್ರು? ನಂದು ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಲ್ಲ, ಹವಾ ಮಾಡ್ಕೊಂಡು ಹೋಗುವಂತ ಕಾಲಲ್ಲಿ ಜನ ಶಾಣೆ ಅದಾರ, ಮತದಾರ ಶಾಣೆ ಅದಾರ. ಯಾರ ಕಡೆ ಸಂಸ್ಥೆ ಕೊಟ್ಟ ಸರಿ ಐತೆ ಅನ್ನೋದ್ರ ಬಗ್ಗೆ, ತಾಲೂಕಿನಲ್ಲಿ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ, ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರೆ ಸರಿ ಆಗ್ತೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಭಾಳ ಶಾಣೆ ಅದಾರ ಜನ. ಈಗ ನನ್ನಷ್ಟು ನಾನು ಬರ್ತಾವೋ ಅವರು ಬರ್ತಾವ ಅಂತ ಹೇಳಿದ್ರಿಗೆ ಅರ್ಥ ಇಲ್ಲ. ಭಾಳ ಶಾಣೆ ಅದಾರ, ಜನ್ಮಿಸ್ಟ್ ಅದಾರ. ಮತ್ತು ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ಬರು ಮನೆಯಾಗ ಐತಿ. ಯಾರಿಗೆ ಸರಿ ಏನು ಅನ್ನೋದು ದುಡ್ಡಿಲ್ಲಿ ಈ ಬ್ಯಾಂಕಿಗೆ ಏನಾರ ಆದ್ರೆ ಇವತ್ತು 50 ಲಕ್ಷ ಜನ ಬೀದಿ ಮೇಲೆ ಬರ್ತಾರೆ. ಯುವರ್ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ಲಿ 50 ಜನರ ಸಂರಕ್ಷಣೆ ಮಾಡುವಂಥ ಈ ಒಂದು ಬ್ಯಾಂಕ್ ಇವತ್ತು ದಿವಸ ಸ್ವಲ್ಪ ಏನಾದರೂ ತೊಂದರೆ ಆದರೆ 50 ಲಕ್ಷ ಕುಟುಂಬ ಇವತ್ತು ದಿವಸ ದಾರಿ ಬರುವಂಥ ಪ್ರಸಂಗ. ಸರ್ ಈಗ ಕಾಳಜಿ ಇದೆ ನಿಮಗೆ, ಬ್ಯಾಂಕ್ ಉಳಿಬೇಕು, ಬ್ಯಾಂಕ್ ಅನ್ನ ಸದೃಢಗೊಳಿಸಬೇಕು ಅನ್ನೋ ಕಾಳಜಿ ಇದೆ. ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ತಾವಿಗೆ ನಿರ್ದೇಶಕ ಸ್ಥಾನ ಆಗಬೇಕು, ಅಧ್ಯಕ್ಷರಾಗಬೇಕು ನಿಮ್ಮವರೇ ಅಂತೇಳಿ ಒಂದು ಏನಿದೆ, ಅದಕ್ಕೆ ತಾವು ಲೀಡರ್ಶಿಪ್ ತಗೋತೀರಾ ಅಂತ? ಅವಶ್ಯಕತೆ ಇಲ್ಲ, ಲೀಡರ್ಶಿಪ್ ತಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಅಲ್ಲ, ಕಾಳಜಿ ಬರ್ಬೇಕಲ್ಲ. ಪ್ರಜಾರಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ. ಅಲ್ಲಿ ಎಜುಕೇಟೆಡ್ ಇರ್ತಾರೆ, ನಾನ್ ಎಜುಕೇಟೆಡ್ ಇರ್ತಾರೆ. ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾರ್ದು ಲೀಡರ್ಶಿಪ್ ಅವಶ್ಯಕತೆ ಇರೋದಿಲ್ಲ. ಅವ್ರವ್ರ ತಾಲೂಕಾ, ಅವ್ರವ್ರ ಸೊಸೈಟಿಗಳು, ಅವ್ರವ್ರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿದ್ದ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವೆ, ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ. ಆ ಒಂದು ನಿಟ್ಟಲ್ಲಿ ಒಂದು ದಿವಸ ಯಾರು ಲೀಡರ್ಶಿಪ್ ಇಲ್ಲದೆ ಅವರೇ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ. ಅದಕ್ಕೆ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತು ನಾನು ಅನಿಸಿಕೆ. ಎಲ್ಲ ಸಚಿವರು ಮಾತಾಡ್ತಾರ, ನಮ್ಮ ರಿಸಲ್ಟ್ ಏನಾದರೂ 11ನೇ ತಾರೀಕಿಗೆ ನೋಡಿ, 19ನೇ ತಾರೀಕುವರೆಗೂ ಕಾಯೋದು ಬೇಡ ಅಂತ ಹೇಳ್ತಾರೆ. 11ನೇ ತಾರೀಕಿಗೆ ನಮ್ಮ ರಿಸಲ್ಟ್ ಗೊತ್ತಾಗುತ್ತೆ, 19ನೇ ತಾರೀಕುವರೆಗೂ ಕಾಯೋದು ಬೇಡ, ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವೇನು ಹೇಳ್ತಾರೆ? ಯಾಕಂದ್ರೆ ಕಳೆದ 25 ಅವ್ರು ಹೇಳಿರ್ಬೋದು, ಅದಕ್ಕೆ ನಾವು ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ಅಲ್ಲ, 25 ವರ್ಷ ನಂತರ ನಿಮ್ಮ ಕೈಯಲ್ಲಿತ್ತು ಡಿಸಿಸಿ ಬ್ಯಾಂಕ್, ಕೈ ತಪ್ಪ ಇವತ್ತಿಗೂ ನಮ್ಮ ಕಡೆನೇ ಐತಿ. ನನಗೆ ಆಗಿತ್ತು, ನಿನಗೆ ಆಗಿತ್ತು, ಅದು ನಾಮಾಪಮಣಿ ಆಸ್ತಿ ಅಲ್ಲ, ಅವರ ಅಪಮಣಿ ಆಸ್ತಿನಲ್ಲ. ಇದು ನಾಮಾಪಮಣಿ ಆಸ್ತಿನೂ ಅವರ ಅಪಮಣಿ ಆಸ್ತಿನಲ್ಲ. ಇನ್ನೂ ತನಕ ನಮ್ಮ ಜಿಲ್ಲೆಯ ಜನರ ಕೈಯಾಗೈತಿ, ಹಿಂದೂ ಇತ್ತು, ಈಗೂ ಐತಿ, ಮುಂದೂ ಜಿಲ್ಲೆಯ ಜನರ ಕೈಯಾಗನೇ ಇರ್ತದೆ. ಈಗ ಹುಕ್ಕೇರಿ ಫಲಿತಾಂಶ ಡಿಸಿಸಿ ಬ್ಯಾಂಕ್ನಲ್ಲೂ ಪುನರಾವರ್ತನೆ ಆಗುತ್ತಾ ಅಂತ ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು, ನಾನು ಮಾಡೋಕ್ಕಾಗಲ್ಲ. ಜಿಲ್ಲೆಯ ಜನ ನಿರ್ಣಯ ಮಾಡಬೇಕು. ಅವಶ್ಯಕತೆ ಬಿದ್ದರೆ ಪ್ಯಾನಲ್ ಮಾಡ್ತೀರಿ? 11 ತಾರೀಕು ನಂತರ ಅವಶ್ಯಕತೆ ಬಿದ್ದರೆ ಪ್ಯಾನಲ್ ಅವಶ್ಯಕತೆ ಬೀಳುವುದಿಲ್ಲ ಅಂತ ನಾನು ಅನಿಸಿಕೆ. ಇನ್ನು ಇತಿಹಾಸದಲ್ಲಿ ಮುಗಿಸುಲ್ಲ. ಈಗ ಇಲ್ಲಿವರೆಗೆ ನಾನು 1986ರಿಂದ ಇಲ್ಲಿ ಇದ್ದೀನಿ. ಇದು ನಾನು ನಾಮಪತ್ರ ಸಲ್ಲಿಸಿರೋದು 9ನೇ ಬಾರಿ. ಈ 8 ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಮೊನ್ನೆ 1986ರಲ್ಲಿ ಒಂದು ನಾಮಪತ್ರ ಸಲ್ಲಿಸಿದ್ದೆ. ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದಿದ್ದೀನಿ. ಅದರ ನಂತರ 7 ಸಲ ನಾನು ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿದ್ದೀನಿ. ಇವತ್ತು ಸಲ್ಲಿಸಿದ್ದು ನಾವು 9ನೇ ಬಾರಿಗೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ಅನ್ಕಿ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ.